ಕೆಆರ್ ಮಾರ್ಕೆಟ್ನಲ್ಲಿ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ. 6 ಜೆಸಿಬಿಗಳಿಂದ ನಿರಂತರ ತೆರವು ಕಾರ್ಯಾಚರಣೆ ನಡೀತಾ ಇರೋದು. ಈ ತೆರವು ಕಾರ್ಯಾಚರಣೆಗೆ ವಿರೋಧವೂ ವ್ಯಕ್ತವಾಗ್ತಾ ಇದೆ. ಜೆಸಿಬಿ ಮುಂದೆ ನಿಂತು ಮಹಿಳೆಯರು ಕಣ್ಣೀರಾಗ್ತಾ ಇದ್ದಾರೆ. ಫುಟ್ಪಾತ್ ಮೇಲಿರುವ 20ಕ್ಕೂ ಹೆಚ್ಚು ಅಂಗಡಿಗಳನ್ನು ತೆರವು ಮಾಡುವಂತಹ ಕೆಲಸ ಈಗ ಆಗಿದೆ. ತೆರವು ಕಾರ್ಯಾಚರಣೆಗೆ ವ್ಯಾಪಾರಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ನ ನಿಯೋಜನೆ ಮಾಡಲಾಗಿದೆ. 6ಕ್ಕೂ ಅಧಿಕ ಜೆಸಿಬಿಗಳ ಮೂಲಕ ಕಾರ್ಯಾಚರಣೆ ನಡೀತಾ ಇದೆ. ಕೆಆರ್ ಮಾರ್ಕೆಟ್ ಅಲ್ಲಿ ಒತ್ತುವರಿ ತೆರವು ಚುರುಕಾಗಿದೆ. ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ಫುಟ್ಪಾತ್ ಮೇಲಿರುವ ಕಟ್ಟಡಗಳ ತೆರವು ಕಾರ್ಯ ನಡೆದಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಭಾರೀ ಪೊಲೀಸ್ ಬಂದೋಬಸ್ತ್. ಜನರನ್ನ ಗುಂಪುಗೂಡದಂತೆ ಪೊಲೀಸರು ಚದುರಿಸ್ತಾ ಇದ್ದಾರೆ. 2 ಕೆಎಸ್ಆರ್ಪಿ ತುಕುಡಿ, 100ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಕೆಆರ್ ಮಾರ್ಕೆಟ್ ಅಲ್ಲಿ ಮಾಡಲಾಗಿದೆ. ಡೆಮಾಲಿಷನ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವ ವ್ಯಾಪಾರಿಗಳ ಮಧ್ಯೆ ಈ ಕಾರ್ಯಾಚರಣೆ ಚುರುಕುಗೊಂಡಿದೆ. ಶಿವಾಜಿನಗರದಲ್ಲಿ ಆದಂತಹ ಘಟನೆ ರಿಪೀಟ್ ಆಗಬಾರದು ಅಂತ ಹೇಳಿ ಮುನ್ನೆಚ್ಚರಿಕೆ ಅಂತ 100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಇದೀಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ನಲ್ಲಿದ್ದಂತಹ ಅಂಗಡಿಗಳನ್ನು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಸದ್ಯ ಘಟನಾ ಸ್ಥಳಕ್ಕೆ ಕೇಂದ್ರ ಪಾಲಿಕೆ ಆಯುಕ್ತರಾಗಿರುವಂತಹ ಜಗದೀಶ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಅವರು ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆ ಎಷ್ಟು ಕಿಲೋಮೀಟರ್ ತನಕ ಆಗುತ್ತೆ? ಮಾನ್ಯ ಹೈಕೋರ್ಟ್ ಆದೇಶದ ಪ್ರಕಾರ ಇವರಿಗೆಲ್ಲರಿಗೂ ಸಹ 15 ದಿವಸ ಟೈಮ್ ಕೊಡಿ ಅಂತ ಹೇಳಿದ್ರು. 15 ದಿವಸ ಟೈಮ್ ಕೊಟ್ಟಿದ್ದೀವಿ. ಅವರೇ ತಗೋಬೇಕು ಅಂತ ಹೈಕೋರ್ಟ್ ಆದೇಶ ಮಾಡಿದ್ರು. ಆದ್ರೆ ಅವ್ರು ಯಾರು ತಗೊಂಡಿಲ್ಲ. ಆದ್ರಿಂದ ಇವತ್ತು ನಾವೇ ರಿಮೂವ್ ಮಾಡ್ತಾ ಇದ್ದೀವಿ. ಎಷ್ಟು ಅಂಗಡಿಗಳಿದೆ ಸರ್? ಎಷ್ಟು ಅಂಗಡಿ, ಎಷ್ಟು ಕಟ್ಟಡ ಇದೆ? ಇಲ್ಲ, ಫುಟ್ಪಾತ್ ನಲ್ಲಿ ಇರೋದು ಎಲ್ಲ ಅಂಗಡಿಗಳನ್ನು ರಿಮೂವ್ ಮಾಡ್ತಾರೆ. ಈಗ ವಿರೋಧ ವ್ಯಕ್ತಪಡಿಸಿದ್ರು ಕೆಲವೊಂದು ದಾಖಲೆ ಸಮೇತ. ಅವ್ರು ಏನಂದ್ರು? ಇಲ್ಲ, ಅವ್ರೇನೋ ಹಳೆ ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ. ಅದು ಯಾವುದೂ ಇಲ್ಲ. ಈಗ ಹೈಕೋರ್ಟ್ ಆದೇಶ ಪ್ರಕಾರ ನಾವು ಒತ್ತುವರಿ ತೆರವು ಮಾಡ್ತಾ ಇದ್ವಿ. ಈ ಒತ್ತುವರಿ ನಿಲ್ಲೋದಿಲ್ಲ, ತೆರವು ಮಾಡ್ತೀವಿ ಕಂಪ್ಲೀಟ್. ಯಾವುದೇ ಕಾರಣ ಕೂಡ ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆ ನಿಲ್ಲಲ್ಲ. ಯಾಕಂದ್ರೆ ಈಗ ಸದ್ಯಕ್ಕೆ ನೋಡ್ತಾ ಇರಬಹುದು, ಮುಸ್ಲಿಂ ಮುಖಂಡರಾಗಿರುವಂತಹ ರಜಾಕ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಅವನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಹೇಳಿ ಸರ್, ನೀವು ಕೂಡ ಇಲ್ಲಿಗೆ ಬಂದಿದ್ದೀರಿ, ಏನಂದ್ರೆ ಇಲ್ಲಿ ವ್ಯಾಪಾರ ಸಮಾಧಾನ ನೋಡಿ ಸರ್, ಒತ್ತುವರಿ ಯಾವುದಿದೆ ಅದನ್ನ ತೆರವು ಮಾಡಕ್ಕೆ ನಾವು ಯಾರು ಅಡ್ಡ ಬರ್ತಿಲ್ಲ. ಅವರ ಕಾರ್ಯಾಚರಣೆ ಅವರು ಮಾಡಲಿ. ಆದ್ರೆ 1982ರಲ್ಲೇ ಕಾರ್ಪೊರೇಷನ್ ಕಮಿಷನರ್ ಸುಪ್ರೀಂ ಕೋರ್ಟ್ಗೆ ಬಂದು ಒಂದು ಅಫಿಡವಿಟ್ ಅನ್ನ ಕೊಡ್ತಾರೆ. 5 ವರ್ಷದ ಸಮಯ ನಾವು ಇವ್ರನ್ನ ಮುಟ್ಟಕ್ ಹೋಗಲ್ಲ, ಅಕಸ್ಮಾತ್ ಹಾಗಿದ್ರೆ ಈ ಕೋರ್ಟಿಗೆ ನಾವು ವಾಪಸ್ ಬರ್ತೀವಿ ಅಂತ. ನಮ್ಮ ಹತ್ರ ಕಾರ್ಪೊರೇಷನ್ ಅಗ್ರಿಮೆಂಟ್ ಕಾಪಿ ಇದೆ. 1982ರಲ್ಲಿ ಕಾರ್ಪೊರೇಷನ್ 300 ರೂಪಾಯಿ ತಗೊಂಡು ಅಗ್ರಿಮೆಂಟ್ ಮಾಡಿಕೊಟ್ಟಿರೋ ಅಂಗಡಿಗಳಿದು. ಇದು ಎನ್ಕ್ರೋಚ್ಮೆಂಟ್ ಅಲ್ಲ. ಎನ್ಕ್ರೋಚ್ಮೆಂಟ್ ಇದ್ರೆ ದಯವಿಟ್ಟು ತೆಗಿರಿ, ನಾವು ಅದಕ್ಕೆ ಮಧ್ಯ ಬರಲ್ಲ. ಅಗ್ರಿಮೆಂಟ್ ಮಾಡಿಕೊಟ್ಟು ನಿಮ್ಮ ಹತ್ರ ಅಗ್ರಿಮೆಂಟ್ ಕಾಪೀಸ್ ಇದೆ. ಅಗ್ರಿಮೆಂಟ್ ಕಾಪೀಸ್ ಇಟ್ಕೊಂಡು 300 ರೂಪಾಯಿ ನಮ್ಮ ಹತ್ರ ತಗೊಂಡು ಎಂಡೋರ್ಸ್ಮೆಂಟ್ ಕೊಟ್ಟು 82ರಲ್ಲಿ 300 ರೂಪಾಯಿ ಲೈಸೆನ್ಸ್ಗೆ ಆ ಕಾಲದಲ್ಲಿ ಒಂದು ಅಂಗಡಿ ನಡೆಸಬೇಕು ಅಂದ್ರೆ ಲೈಸೆನ್ಸ್ ಕೊಡ್ತಿದ್ರು. ಆ ಲೈಸೆನ್ಸ್ ಮಾಡಿ ಕೊಟ್ಟವ್ರೆ. ಎಲ್ಲ ಇದ್ದು, ದಾಖಲಾತಿಗಳಿದ್ದು, ನಮಗೆ ನೋಟಿಸು ಕೊಡ್ಲಿಲ್ಲ. ಹೆಗಲ ಮೇಲೆ ಒಂದು ಮೈಕ್ರೋಫೋನ್ ಹಾಕೊಂಡು ನಾಳೆ ಇದನ್ನ ತೆಗೆದುಬಿಡ್ತಾರೆ ಅಂದ್ರೆ ನಾವು ಕೋರ್ಟಿಗೆ ಹೆಂಗ್ ಹೋಗೋದು? ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡಬೇಕು. ಅಗ್ರಿಮೆಂಟ್ ಇದೆ. ಫುಟ್ಪಾತ್ ಒತ್ತುವರಿ ತೆರವು ನೋಟಿಸ್ ಕೊಡಕ್ಕೆ ಬರಲ್ಲ. ಯಾಕಂದ್ರೆ ಇದು ಸರ್ಕಾರಿ ಜಾಗ ಆಗಿರೋದ್ರಿಂದ ಅಲ್ಲಿ ಅಂಗಡಿ ಇಟ್ಟಂತ ಸಂದರ್ಭದಲ್ಲಿ ನೋಟಿಸ್ ಕೊಡಕ್ಕೆ ಬರಲ್ಲ. 100% ಅಕ್ಸೆಪ್ಟೆಡ್. ಫುಟ್ಪಾತ್ ಇದ್ರೆ ದಯವಿಟ್ಟು ತೆಗಿರಿ. ಆದ್ರೆ ನೀವೇ ನಮಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದೀರಲ್ಲ ಕಾಸು ತಗೊಂಡು. ಇಲ್ಲಿ ನೀವು ಇರಿ ಅಂತ ಹೇಳ್ಬಿಟ್ಟು ಇದು ಒತ್ತುವರಿ ಹೆಂಗಾಗುತ್ತೆ? ಇಲ್ಲಿಗಲ್ ಹೆಂಗಾಗುತ್ತೆ? ಎನ್ಕ್ರೋಚ್ಮೆಂಟ್ ಹೆಂಗಾಗುತ್ತೆ? ನಾವ್ ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಮಾಡ್ರಿ, ಇಲ್ಲ ಅದಕ್ಕೂ ಅವ್ರು ಕೇಳಕ್ಕೂ ಸಿದ್ಧರಿಲ್ಲ ಅಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಅಲ್ವಲ್ಲ. ನಾವು ಓಟ್ ಕೊಟ್ಟಿದ್ದು ನೆಮ್ಮದಿಗೋಸ್ಕರ ಅಲ್ವಾ? ಈ ತರ ಮಾಡ್ಬಿಟ್ಟು ನಾವು ಹೊಟ್ಟೆ ಪಾಡು ಕೊಡಿದ್ರೆ ಕಾಂಗ್ರೆಸ್ಗೆ ಶಾಪ ಸಿಗುತ್ತೆ ಬಡವ್ರದು. ಇದು ತಪ್ಪಲ್ವಾ? ಕೇಳಕ್ಕೂ ಹಕ್ಕಿಲ್ವಾ? ಅಟ್ಲೀಸ್ಟ್ ಒಂದು ಟೈಮ್ ಕೊಡಿ. ನಿನ್ನೆ ನೀವು ಮೈಕಲ್ಲಿ ಹೇಳ್ಬಿಟ್ಟು ಇವತ್ತು ಬಂದ್ಬಿಟ್ಟು ತೆಗೆದು ಬಿಡ್ತೀವಿ ಅಂದ್ರೆ ಕೋರ್ಟ್ ಆರ್ಡರ್ ಇದೆ. ಇದು ಹೈಕೋರ್ಟ್ ಆರ್ಡರ್ ಇದೆ.
ಅದಿರೋದು ಒತ್ತುವರಿಗಳಿಗೆ, ಇದು ಒತ್ತುವರಿ ಅಲ್ವಲ್ಲ ಇದು. ಇದರಲ್ಲಿ ಮಾತ್ರ ಅಗ್ರಿಮೆಂಟ್ ಇದೆ ಅಲ್ಲ, ತೋರಿಸ್ತಾ ಇದೀವಿ. ಸುಪ್ರೀಂ ಕೋರ್ಟ್ ಆರ್ಡರ್, ಕಮಿಷನರ್ ಬರ್ತ್ ಕೊಟ್ಟವರಲ್ಲ 5 ವರ್ಷ ನಾವು ಏನು ಮುಟ್ಟಲ್ಲ ಅಂತ. ಅದಾದ್ಮೇಲೆ ಇವ್ರು ಏನ್ ಹೇಳಿದ್ದಾರೆ, ಅಕಸ್ಮಾತ್ ಹಾಗೆ ಒಂದು ವೇಳೆ ನಾವು ತೆಗಿಯಂಗಿದ್ರೆ ಈ ಕೋರ್ಟ್ನ ಬರ್ತೀವಿ ಅಂತ ಬರ್ತ್ ಕೊಟ್ಟವ್ರೆ ಅಫಿಡವಿಟ್ ಇದೆ ನಮ್ಮ ಹತ್ರ. ಏನು ಇಲ್ದಿರ ಸುಮ್ನೆ ಬಂದ್ಬಿಟ್ಟು ಮಾಡಿದ್ರೆ ತಪ್ಪಾಗುತ್ತಲ್ವಾ ಅದು. ಮುಖಂಡರಾಗಿರುವಂತಹ ರಜಾಕ್ ಅವರು ಮತ್ತು ಅಂದ್ರೆ ಈ ಹಿಂದೆ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿತ್ತು. ಇಲ್ಲಿರುವಂತಹ ಅಂಗಡಿಗೆ ಲೈಸೆನ್ಸ್ ಪಡೆಯಲು ಅಗ್ರಿಮೆಂಟ್ ಆಗಿತ್ತು, ಅದಕ್ಕೆ ಒಂದಿಷ್ಟು ಹಣವನ್ನು ಕೂಡ ಪಡೆದುಕೊಂಡಿದ್ರು. ಇದೀಗ ಏಕಾಏಕಿ ತೆರವು ಮಾಡಿದ್ರೆ ಸರಿಯಲ್ಲ ಅನ್ನೋ ಅಸಮಾಧಾನ ಕೂಡ ಹೊರಾಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫ್ರೂಟ್ ಅಂಗಡಿ ಮಾಡ್ತಾ ಇರೋದು, ಇವಾಗ ಎಲ್ಲ ಕಿತ್ತಾಕ್ಬಿಟ್ರೆ ನಾವ್ ಎಲ್ಲಿ ಸರ್ ಹೋಗೋದು? ನಮ್ಮ ಮಕ್ಕಳು ಹೆಂಗ್ ನಾವು ಸಾಕೋದು? ನಾವು ಬಾಡಿಗೆ ಕಟ್ಟಿದೀವಿ, ಮನೆ ಬಾಡಿಗೆ ಕಟ್ಟಬೇಕು. ಇನ್ನೇನಮ್ಮ ಬಿಸ್ನೆಸ್ ಮಾಡಿ ಇರೋದು ಐಟಮ್ ಎಲ್ಲ ನೋಡಿ ಲಾಸ್ ಆಗೋಯ್ತು. ಅದ್ ಹೆಂಗ್ ನಾವು ಸೇಲ್ ಮಾಡೋದು? ಹಿಂಗೆಲ್ಲ ಹೊಡೆದಾಕಿದ್ದಾರೆ. ಎಷ್ಟು ನಮ್ದು ಎಲ್ಲ ಲಾಸ್ ಆಗ್ಬಿಟ್ಟಿದೆ. ಎಲ್ಲಾನು ಎಲ್ಲ ಯಾವ್ದಾವ್ದೇ ಹೊಡೆದಾಕಿದ್ದಾರೆ ನಮ್ದು ಐಟಮ್. ನಾವ್ ಅದನ್ನ ಹೊಸದ ಮಾಡಬೇಕಂದ್ರೆ ನಮಗೂ ಅದನ್ನ ಲಾಸ್ ಆಗುತ್ತೆ. ಮಾಡಿದ್ದಾರೆ ಸರ್, 1-2 ದಿನ ಮುಂಚೆನೆ ಮಾಡಿದ್ರು. 2 ದಿವಸ ಮುಂಚೆ ಹೆಂಗ್ ಸರ್ ತೆಗಿಯಕ್ಕಾಗತ್ತೆ ಇರೋ ಪಾತ್ರ ಎಲ್ಲ? ನಾವು ಎಷ್ಟು ಬಂಡಲ್ ಹಾಕಿ ಅದನ್ನ ಹೆಂಗೆ ಎತ್ತೋದು ನಾವು ಮನೆಯಿಂದ? ಬಾಡಿಗೆ ನಾವು ರೆಡಿ ಮಾಡಿದೀವಿ, ಇದಕ್ಕೆ 10 ಲಕ್ಷ ಆಗಿದೆ. ಯಾರ್ಯಾರಿಗೆ ಕೊಟ್ಟಿ ರೆಡಿ ಮಾಡಿದೀವಿ ನಾವು. ಇವಾಗ ಅದೆಲ್ಲ ಹೋಯ್ತಲ್ಲ ನಮ್ದು. ನಾವ್ ಹೆಂಗ್ ಮಾಡೋಣ? ಜೀವನ ಹೆಂಗ್ ಮಾಡೋದು ನಾವು? ಇವಾಗ ನಾವ್ ಹೆಂಗ್